ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ತಮ್ಮ ಎಲ್ಲರಿಗೂ ಹಾಗೂ ಉಪನ್ಯಾಸವನ್ನು ನೀಡಲಿ ಬಂದಿರತಕ್ಕಂತಹ ಆತ್ಮೀಯರಾದ ಶ್ರೀ ಶರತ್ ಎಚ್.ಎಸ್. ಅವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಗ್ರಂಥಗಳಲ್ಲಿ ಯೋಗ ಸಂಚಿಕೆ 7 ಇವತ್ತು. ಇಂದಿನ ಉಪನ್ಯಾಸದ ವಿಷಯ ಮುದ್ರಾ, ಬಂಧ ಹಾಗೂ ಕ್ರಿಯೆಗಳು. ಕಳೆದ ಬಾರಿ ಪ್ರಾಣದ ಪರಿಚಯ, ಪ್ರಾಣದ ಸಂಗ್ರಹಣೆ, ಪ್ರಾಣದ ಸಂಚಲನೆ, ಪ್ರಾಣ ಸಂಗ್ರಹಣೆಗೆ ನಾಡಿ ಮತ್ತು ಚಕ್ರಗಳ ಶೋಧನೆ ಆಗಬೇಕು ಅನ್ನುವಂಥ ವಿಚಾರವನ್ನ ನಾವು ತಿಳ್ಕೊಂಡ್ವಿ. ನಾಡಿಗಳು ಅಂತಂದ್ರೆ ಅನ್ನ ಮತ್ತು ವಾಯುವಿನ ಸಂಚಲನೆ ದೇಹದ ಉದ್ದಗಲಕ್ಕೂ ಹರಿಯುವಂತೆ ಮಾಡುವ ಕಾರ್ಯ ನಾಡಿಗಳು ಮಾಡ್ತವೆ ಅನ್ನೋದನ್ನ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಹಾಗೆ ಎಷ್ಟು ನಾಡಿಗಳಿವೆ, ಬೇರೆ ಬೇರೆ ಗ್ರಂಥಗಳಲ್ಲಿ ವಿಧವಾಗಿ ಅದರ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪ್ರಶ್ನೋಪನಿಷತ್ನಲ್ಲಿ ನಾಡಿಗಳು ಹೃದಯದಿಂದ ಹೊರಡತ್ತೆ 101, ಅದರಲ್ಲಿ ಒಂದೊಂದರಲ್ಲೂ 100, ಅದರಲ್ಲಿ ಮತ್ತೆ 72,000 ನಾಡಿಗಳು, ಸುಮಾರು 72 ಕೋಟಿ ಎಷ್ಟು ನಾಡಿಗಳಿವೆ ನಮ್ಮ ಮಾನವ ಶರೀರದಲ್ಲಿ ಅಂತಕ್ಕಂಥದ್ದನ್ನ ಗ್ರಂಥಗಳಲ್ಲಿ ಬಂದಿರತಕ್ಕಂಥದ್ದನ್ನು ಉಲ್ಲೇಖ ಮಾಡಿದ್ರು. ಹಾಗೆ ಇದರಲ್ಲಿ 14 ನಾಡಿಗಳು ಪ್ರಮುಖವಾದವು ಅಂತೇಳಿ ಅದರ ಹೆಸರುಗಳನ್ನು ನಾವು ತಿಳ್ಕೊಂಡ್ವಿ. ಜೊತೆಗೆ ಅದರಲ್ಲೂ ಪ್ರಮುಖವಾಗಿ ನಮಗೆ ನೆನಪು ಇಟ್ಕೊಳ್ಳಿಕ್ಕೆ ಸಾಧ್ಯವಾಗುವಷ್ಟು ಅಂತಂದ್ರೆ 3 ನಾಡಿಗಳನ್ನು ಸಾಮಾನ್ಯವಾಗಿ ನಾವು ತಿಳ್ಕೊಂಡಿದ್ದೇವೆ ಪ್ರಾಣಾಯಾಮ ಮಾಡುವಾಗ: ಈಳ, ಪಿಂಗಳ ಮತ್ತು ಸುಷುಮ್ನ. ಆಮೇಲೆ ಸುಷುಮ್ನ ನಾಡಿಯ ಕುರಿತು ಸ್ವಲ್ಪ ಹೆಚ್ಚು ವಿವರವಾಗಿ ನಾವು ತಿಳ್ಕೊಂಡ್ವೆ. ನಂತರ ಚಕ್ರಗಳು. ಚಕ್ರ ಅಂದರೆ ತಿರುಗುತ್ತದೆ. ಹಾಗೆ ಚಕ್ರಗಳ ಮೂಲಕ ಪ್ರಾಣಶಕ್ತಿಯನ್ನ ಊರ್ಧ್ವಮುಖವಾಗಿ ತೆಗೆದುಕೊಂಡು ಹೋಗಿ ಚಕ್ರಗಳು 6 ಷಟ್ಚಕ್ರಗಳು ಅಂತ ಹೇಳ್ತವೆ. ಆದರೆ ಅದರಲ್ಲೂ ಇನ್ನೂ ಒಂದು ಮೇಲಕ್ಕೆ ಸಹಸ್ರಾರ. ಒಂದೊಂದು ಚಕ್ರ ಎಷ್ಟೆಷ್ಟು ದಳಗಳು, ಅದರ ಹೆಸರಿಗೆ ತಕ್ಕಂತೆ ಅದು ಇರುವಂತಹ ಜಾಗಗಳು, ಅದರ ಪ್ರಮುಖವಾದ ಕಾರ್ಯ, ಇದರ ಕುರಿತು ನಾವು ಸಾಕಷ್ಟು ಗಹನವಾದ ವಿಷಯವನ್ನ ತಿಳ್ಕೊಂಡಿದ್ದೇವೆ. ಆನಂತರ ಪ್ರಾಣ ಸಂಗ್ರಹಣೆ ಚಕ್ರಗಳ ಮೂಲಕ ಊರ್ಧ್ವಮುಖವಾಗಿ ಹರಿಸಿ ಸಹಸ್ರಾರವನ್ನು ತಲುಪುವುದು ಹೇಗೆ, ನಂತರ ಮೋಕ್ಷ ಸಾಧನೆಗೆ ಅದು ಮಾರ್ಗವಾಗುತ್ತೆ ಅನ್ನೋದನ್ನ ನಾವು ತಿಳಿದುಕೊಂಡಿದ್ದೇವೆ. ಇವತ್ತಿನ ಈ ವಿಷಯ ಮುದ್ರಾ, ಬಂಧ ಹಾಗೂ ಕ್ರಿಯೆಗಳು. ಅಂದ್ರೆ ಪ್ರಾಣಾಯಾಮ ಮಾಡುವಾಗ ಪ್ರಾಣಾಯಾಮ ಮಾಡ್ತಾ ನಾಡಿಗಳ ಮೂಲಕ, ಚಕ್ರಗಳ ಮೂಲಕ ಪ್ರಾಣ ಶಕ್ತಿಯನ್ನ ಹರಿಯುವಂತೆ ಮಾಡುವಂಥದ್ದು ಒಂದು ಭಾಗ ಆದ್ರೂ, ಅದಕ್ಕೂ ಅದು ಹರಿಯುವಂತೆ ಮಾಡಲಿಕ್ಕೆ ಸುಲಭವಾಗಿ ಕೆಲವು ಮಾರ್ಗಗಳಿದೆ. ಪ್ರಯತ್ನಗಳು ಮಾಡುವಾಗ ಮುದ್ರೆಯ ಮೂಲಕ, ಅಂದ್ರೆ ಮುದ್ರೆಗಳನ್ನು ಉಪಯೋಗಿಸಿ ಪ್ರಾಣಾಯಾಮ ಮಾಡುವಾಗ ಹೇಗೆ ಉಪಯೋಗ ಆಗುತ್ತೆ, ಬಂಧಗಳನ್ನು ಉಪಯೋಗಿಸಿ ಮಾಡಿದಾಗ ಪ್ರಾಣಾಯಾಮದ ಅಭ್ಯಾಸ ಎಷ್ಟು ಸುಗಮವಾಗಿ ಆಗತ್ತೆ, ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ವಿಚಾರ. ಹಾಗೇನೆ ಕ್ರಿಯೆಗಳು ಯಾವ್ಯಾವುದು, ಇದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿದ್ದೇವೆ. ಅತ್ಯಂತ ಗಹನವಾದ ವಿಚಾರ, ಇದಕ್ಕೆ ಸಾಕಷ್ಟು ಅಧ್ಯಯನವೂ ಬೇಕು. ಇದೆಲ್ಲ ಅನೇಕ ಸಂಸ್ಕೃತ ಗ್ರಂಥಗಳಲ್ಲಿ ಅಧ್ಯಯನ ಮಾಡಿ ಶ್ರೀಯುತ ಶರತ್ ಅವರು ನಮಗೆ ಹಂಚಿಕೊಳ್ಳೋರಿದ್ದಾರೆ. ಅವರಿಗೆ ಮತ್ತು ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶ್ರೀಯುತ ಶರತ್ ಅವರು ನಡೆಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ನಮಸ್ತೆ. ತನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತೈ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸೆಷನ್ಗಳಲ್ಲಿ ನಾವು ಈಗ ತಾನೇ ಗುರುಗಳು ಹೇಳಿದ ಹಾಗೆ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟ ನಾಡಿ ಹಾಗೂ ಚಕ್ರಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಇನ್ನೊಂದೆರಡು ವಿಷಯಗಳು ಸೂಕ್ಷ್ಮವಾಗಿ ನೋಡಿ ಆಮೇಲೆ ಮುಂದೆ ಪ್ರಾಣಾಯಾಮದ ಬಗ್ಗೆ ನೋಡೋಣ. ನಮ್ಮ ಯೋಗ ಕ್ಲಾಸ್ಗಳಲ್ಲಿ, ತರಗತಿಗಳಲ್ಲಿ ಶೆಣೈಯವರು ಉಡ್ಡಿಯಾನ ಬಂಧ, ಜಾಲಂಧರ ಬಂಧ ಮತ್ತೆ ಮಹಾಮುದ್ರಾ ಅನ್ನುವ ಶಬ್ದಗಳನ್ನು ಹೇಳಿರುವುದು ಕೇಳಿರ್ತೀರ. ಏನು ಆ ಬಂಧ ಮತ್ತೆ ಮುದ್ರಾ ಅಂತ ನೋಡೋಣ.
ಏನು ಮುದ್ರಾ ಅಂದ್ರೆ ಸಾಮಾನ್ಯವಾದ ಅರ್ಥ. ಮುದ್ರಾ ಅಂದ್ರೆ ಸೀಲ್ ಅಥವಾ ಸ್ಟ್ಯಾಂಪ್ ಅಂತ ಆಗಬಹುದು, ಡೈರೆಕ್ಟ್ ಟ್ರಾನ್ಸ್ಲೇಷನ್. ಇಲ್ಲಿ ಒಂದು ಚಿತ್ರ ಇದೆ, ಇಲ್ಲಿರೋದು ಶಿವಾಜಿ ಮಹಾರಾಜನ ಮುದ್ರಾ. ಅಂದ್ರೆ ಈಗ ನಾವು ಏನು ಪೋಸ್ಟ್ ಕಳಿಸುವಾಗ ಸ್ಟ್ಯಾಂಪ್ ಹಾಕಿ ಕಳಿಸ್ತೀವಿ, ಆಗಿನ ಕಾಲದಲ್ಲಿ ಇದು ಇದ್ದರೆ ಶಿವಾಜಿ ಅವರು ಕಳಿಸಿರುವುದು ಅಂತ. ಇದು ಸೀಲ್ ಅಥವಾ ಸ್ಟ್ಯಾಂಪ್. ಇದು ಒಂದು ಅರ್ಥ ಮುದ್ರಕ್ಕೆ. ಅದನ್ನ ಚಿಹ್ನೆ ಅಂತಾನು ಹೇಳಬಹುದು. ಆ ಅರ್ಥದಲ್ಲಿ ಹಸ್ತ ಮುದ್ರೆಗಳು ಬರುತ್ತೆ, ಹಸ್ತ ಚಿಹ್ನೆಗಳು ಅಥವಾ ಹಸ್ತ ಮುದ್ರೆಗಳು. ಇಲ್ಲಿ ಈ ದೇವಿಯು, ಈ ಚಿತ್ರದಲ್ಲಿರೋ ದೇವಿಯು ಅಭಯ ಮತ್ತು ವರದ ಮುದ್ರೆಯಲ್ಲಿ ಇದ್ದಾಳೆ. ಅಭಯ ಮತ್ತು ವರದ ಮುದ್ರ ಇವೆರಡೂ ಮುದ್ರ ಪದದ ಅರ್ಥ. ಆದ್ರೆ ಯೋಗದಲ್ಲಿ ಮುದ್ರ ಅಂದರೆ ಸ್ವಲ್ಪ ಬೇರೆನೆ ಅರ್ಥ ಇದೆ. ಸಾಮಾನ್ಯವಾಗಿ ಇಂಟರ್ನೆಟ್ ನಲ್ಲಿ ನೋಡಿದ್ರೆ ಪ್ರತಿಯೊಬ್ಬರೂ ಯಾವುದೇ ಮುದ್ರಾ ಅಂತ ನೀವು ಹುಡುಕಿದ್ರು ಅದರಲ್ಲಿ ಸೀಲ್ ಅಂತ ಕೊಡ್ತಾರೆ. ಸೀಲ್ ಅಂದ್ರೆ ಸ್ಟ್ಯಾಂಪ್, ಅದು ಅಂತಾನೆ ಕೊಡ್ತಾರೆ. ಅದು ತಪ್ಪು, ಅದೇ ಬೇರೆ. ಹಠಯೋಗದ ಮುದ್ರಾನೇ ಬೇರೆ. ಏನು ಹಾಗಾದ್ರೆ ಯೋಗ ಮುದ್ರಾ ಅಂದರೆ? ಬ್ರಹ್ಮಾನಂದರು ಅಂತ ಹಠಯೋಗ ಪ್ರದೀಪಿಕಾ ಬರೆದಿದಾರಲ್ಲ ಸ್ವಾಮಿ ಸ್ವಾತ್ಮಾರಾಮರು, ಅದಕ್ಕೆ ಭಾಷ್ಯವನ್ನ ಬ್ರಹ್ಮಾನಂದರು ಅಂತ ಹಠಯೋಗ ಪ್ರದೀಪಿಕ ಜ್ಯೋತ್ಸ್ನ ಅಂತ ಅದರಲ್ಲಿ ಕೊಡ್ತಾರೆ. ಮುದ್ರಯತಿ ಶಮಯತಿ ಇತಿ ಮುದ್ರಾ. ಶಮನ ಮಾಡುವುದೇ ಮುದ್ರಾ. ಏನನ್ನ ಶಮನ ಮಾಡುವುದು? ತ್ರಿದೋಷಗಳು, ನಮ್ಮ ದೇಹದ ತ್ರಿದೋಷಗಳು ಅಂದ್ರೆ ವಾತ, ಪಿತ್ತ ಮತ್ತು ಕಫ. ಇವನ್ನ ಶಮನ ಮಾಡುವುದೇ ಮುದ್ರಾ. ಅಸೀಲ್ ಅನ್ನುವುದು ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಅದು ಯೋಗದಲ್ಲಿ ಅದಕ್ಕೆ ಅರ್ಥವಿಲ್ಲ. ಸೊ ಈ ತ್ರಿದೋಷಗಳನ್ನು ಶಮನ ಮಾಡುವುದು ಮುದ್ರಾ. ಇವು ಶಮನವಾದರೆ, ಈ ತ್ರಿದೋಷಗಳು ಶಮನವಾದರೆ ದೇಹದಲ್ಲಿ ಪ್ರಾಣಶಕ್ತಿಯು ಅದರ ಸಂತುಲನ ಅದಕ್ಕೆ ಬಂದು ಸುಷುಮ್ನಾ ನಾಡಿಯಲ್ಲಿ ಪ್ರವೇಶ ಮಾಡುವುದಕ್ಕೆ ಸುಲಭ ಆಗತ್ತೆ. ಸೊ ಅದು ಮುದ್ರಾ. ಆಮೇಲೆ ಬಂಧ ಅಂದ್ರೆ ಅದು ಸುಲಭವಾದ ಅರ್ಥನೇ. ಬಂಧ ಅಂದರೆ ಹಿಡಿಯುವುದು ಅಂತ ಅರ್ಥ. ಯಾವುದನ್ನ ಹಿಡಿಯುವುದು? ಪ್ರಾಣವನ್ನ ಹಿಡಿಯುವುದು ಅಥವಾ ಪ್ರಾಣವನ್ನ ಬಂಧಿಸುವುದು. ಅದರ ಅರ್ಥ ನೇರವಾಗಿ ಇದೆ. ಈ ಮುದ್ರಾ ಮತ್ತು ಬಂಧಗಳು ಪ್ರಾಣಶಕ್ತಿಯನ್ನ ಸರಿಯಾಗಿ ಹರಿಯುವಂತೆ ಮಾಡಿ ಸಂಗ್ರಹಿಸುವಲ್ಲಿ ಸಹಾಯ ಮಾಡುತ್ತೆ. ಹಠಯೋಗದಲ್ಲಿ 10 ಬಗೆಯ ಮುದ್ರಾ ಮತ್ತು ಬಂಧಗಳನ್ನ ಸ್ವಾಮಿ ಸ್ವಾತ್ಮಾರಾಮರು ಕೊಡ್ತಾರೆ. ಅವರು ಎರಡನ್ನು ಬೆರಕೆ ಮಾಡಿದ್ದಾರೆ, ಮುದ್ರಾ ಮತ್ತು ಬಂಧ ಅಂತ. ಕೆಲವು ಟೆಕ್ಸ್ಟ್ ಗಳಲ್ಲಿ ಅವೆರಡು ಬೇರೆ ಅಂತಿರುತ್ತೆ, ಇದರಲ್ಲಿ ಒಂದೇ ಇದೆ. ನೋಡೋಣ ಯಾವುದು ಅಂತ. ಮಹಾಮುದ್ರಾ ಮಹಾಬಂಧೋ ಮಹಾವೇಧಶ್ಚ ಖೇಚರಿ ಉಡ್ಡೀಯಾನಂ ಮೂಲಬಂಧಶ್ಚ ಬಂಧೋ ಜಾಲಂಧರಾಭಿದಃ ಕರಣೀ ವಿಪರೀತಾಖ್ಯ ವಜ್ರೋಲಿ ಶಕ್ತಿ ಚಾಲನಂ ಇದಂ ಹಿ ಮುದ್ರಾ ದಶಕಂ ಜರಾ ಮರಣ ನಾಶನಂ. ಈ 10 ಮುದ್ರ ಬಂಧಗಳು ಜರಾಮರಣ ಅಂದರೆ ಮುಪ್ಪು ಮತ್ತು ಸಾವನ್ನ ನಾಶ ಮಾಡುತ್ತವೆ. ಯಾವುದು 10? ಮಹಾಮುದ್ರಾ, ಮಹಾಬಂಧ, ಮಹಾವೇಧ ಮುದ್ರಾ, ಖೇಚರಿ ಮುದ್ರಾ, ಉಡ್ಡೀಯಾನ ಬಂಧ, ಮೂಲಬಂಧ, ಜಾಲಂಧರ ಬಂಧ, ವಿಪರೀತಕರ್ಣಿ, ವಜ್ರೋಲಿ ಮುದ್ರಾ, ಆಮೇಲೆ ಶಕ್ತಿ ಚಾಲನ. ಇಲ್ಲಿ 6 ಮುದ್ರಗಳು ಮತ್ತು 4 ಬಂಧಗಳನ್ನ ಸ್ವಾಮಿ ಸ್ವಾತ್ಮಾರಾಮರು ಕೊಡ್ತಾರೆ. ಎರಡನ್ನು ಸೇರಿಸಿ ಒಟ್ಟಿಗೆ ಮುದ್ರಾದಶಕ ಅಂತ ಅವರು ಹೇಳ್ತಾರೆ. ಇದರಲ್ಲಿ ಎಲ್ಲ ನೋಡುವುದು ಸಮಯ ಇರಲ್ಲ, ನಮ್ಮ ಕ್ಲಾಸ್ಗಳಲ್ಲಿ ಮಾಡುವುದು ಕೆಲವನ್ನು ಮಾತ್ರ ನೋಡು. ಮೊದಲಿಗೆ ವಿಪರೀತ ಕರ್ಣಿ, ಸಾಮಾನ್ಯವಾಗಿ ಎಲ್ಲರೂ ಮಾಡಿರ್ತೀರ ಬಂದಿರೋರು. ಊರ್ಧ್ವನಾಭೇರಧಸ್ತಾಲೋ ಊರ್ಧ್ವಂ ಭಾನುರಧ ಶಶಿ ಕರಣೀ ವಿಪರೀತಾಖ್ಯ ಗುರುವಾಕ್ಯೇನ ಲಭ್ಯತೆ. ನಾಭಿಯು ಅಂದ್ರೆ ಹೊಟ್ಟೆಯ ಭಾಗ, ಅದು ಮೇಲೆ, ಮತ್ತು ತಾಲು ಅಂದ್ರೆ ನಮ್ಮ ಬಾಯಿ, ಮುಖ ಅಂತ
ತಿಳ್ಕೊಬಹುದು ಅಥವಾ ಹೇಳ್ಬೋದು. ಅದು ಕೆಳಗೆ ಅಂದ್ರೆ ನಾಭಿ ಮೇಲೆ ಮತ್ತು ಬಾಯಿ ಕೆಳಗೆ, ಮತ್ತೆ ಊರ್ಧ್ವ ಭಾನು ಅಧ ಶಶಿ ಅಂದ್ರೆ ಸೂರ್ಯ ಮತ್ತೆ ನಾಭಿಯ ಪ್ರದೇಶದಲ್ಲಿರುವ ಮಣಿಪುರ ಚಕ್ರಕ್ಕೆ ಸೂರ್ಯ ಭಾಗ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಸೋಲಾರ್ ಪ್ಲೆಕ್ಸಸ್ ಅಂತ ಹೇಳ್ತಾರೆ ಆ ಚಕ್ರಕ್ಕೆ. ಆ ಸೂರ್ಯ ಭಾಗ ಮೇಲಕ್ಕೆ ಮತ್ತು ಚಂದ್ರ ಅಂದ್ರೆ ನಮ್ಮ ಭ್ರೂಮಧ್ಯದ ಆಜ್ಞಾ ಚಕ್ರ ಅದು ಕೆಳಕ್ಕೆ ಅಂದ್ರೆ ತಳ ಕೆಳಕ್ಕಾಗಿ, ನಾಭಿಯು ಮೇಲಕ್ಕೆ ಬಾಯಿ ಕೆಳಕ್ಕೆ ಮತ್ತೆ ನಾಭಿ ಮೇಲೆ ಭ್ರೂಮಧ್ಯ ಕೆಳಕ್ಕೆ ಅಂತಾರೆ. ಅದು ಹಾಗೆ ಮಾಡಿದಾಗ ಅದು ವಿಪರೀತ ಕರ್ಣಿ ಮುದ್ರಾ. ಇದನ್ನ ನಾವು ನಮ್ಮ ಕ್ಲಾಸ್ಗಳಲ್ಲಿ ಆಸನದ ರೂಪದಲ್ಲಿ ಮಾಡ್ತೀವಿ. ಆಸನದ ರೂಪದಲ್ಲಿ ಮಾಡಿದ್ರು ಆ ಮುದ್ರ ಆಗಿರುತ್ತೆ ಅಲ್ಲಿ. ಇದು ಒಂದು ಮುದ್ರಾ ಆದ್ರೆ ಆಸನ ಅಂತಾನೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ. ಆಮೇಲೆ ವಿಪರೀತ ಕರ್ಣಿಗೂ ಸರ್ವಾಂಗಾಸನಕ್ಕೂ ವ್ಯತ್ಯಾಸ ಇದೆ. ಚಿತ್ರ ನೋಡಿ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದರಲ್ಲಿ ವಿಪರೀತ ಕರ್ಣಿಯಲ್ಲಿ ಭುಜ, ಬೆನ್ನು, ಕಾಲು ಇವೆಲ್ಲ ಒಂದೇ ನೇರದಲ್ಲಿ ಇರುವುದಿಲ್ಲ, ಸರ್ವಾಂಗಾಸನದಲ್ಲಿ ಇದ್ದ ಹಾಗೆ. ವಿಪರೀತ ಕರ್ಣಿ ಇದು ಮುದ್ರಾ. ಮತ್ತೆ ಕೊನೆಯ ಸಾಲಿನಲ್ಲಿ ಹೇಳ್ತಾರೆ ಗುರುವಾಕ್ಯೇನ ಲಭ್ಯತೆ, ಅಂದರೆ ಇದು ಗುರುವಿನ ಉಪದೇಶದಿಂದ ಲಭಿಸುತ್ತದೆ ಅಂತ ಸ್ವಾಮಿ ಸ್ವಾತ್ಮಾರಾಮರು ಹೇಳ್ತಾರೆ. ಅಂದ್ರೆ ಗುರು ಉಪದೇಶದಿಂದ ಮಾಡಬೇಕು ಅದರ ಉಪಯೋಗವನ್ನ ನಾವು ಪಡ್ಕೊಳ್ಳೋದಕ್ಕೆ. ಇದು ವಿಪರೀತ ಕರ್ಣಿ ಮುದ್ರಾ. ಇನ್ನೊಂದು ಮೂಲಬಂಧ, ಇದನ್ನು ಕೇಳಿರ್ತೀರ ಕ್ಲಾಸ್ಗಳಲ್ಲಿ. ಪಾರ್ಷ್ಣಿಭಾಗೇನ ಸಂಪೀಡ್ಯ ಯೋನಿಮಾಕುಂಚಯೇದ್ಗುದಂ ಅಪಾನಮೂರ್ಧ್ವಮಾಕೃಷ್ಯ ಮೂಲಬಂಧೋಭಿಧೀಯತೆ. ಹಿಮ್ಮಡಿಯನ್ನ ಗುದಗುಹ್ಯ ಅಂದರೆ ಪೆರಿನಿಯಂ ಅಲ್ಲಿಗೆ ಒತ್ತಿ ಗುದಭಾಗವನ್ನ ಸಂಕುಚನಗೊಳಿಸಿ ಅಂದರೆ ಕಾಂಟ್ರಾಕ್ಟಿಂಗ್ ದ ಏನಸ್ ಅಂತ ಹೇಳ್ತೀವಲ್ಲ, ಅದನ್ನ ಮಾಡಿ ಅದಾದ ನಂತರ ಅಪಾನ ವಾಯುವನ್ನ ಮೇಲಕ್ಕೆ ಏರಿಸಿದರೆ ಅದು ಮೂಲಬಂಧ ಅಂತ ಈ ಹಠಯೋಗದ ಶ್ಲೋಕದ ಪ್ರಕಾರ. ಇದನ್ನ ಸಿದ್ಧಾಸನ, ಭದ್ರಾಸನ, ಜಾನುಶೀರ್ಷಾಸನ ಹೀಗೆ ಅನೇಕ ಕುಳಿತು ಮಾಡುವ ಆಸನಗಳು ಮಾಡುವುದು ಸುಲಭ. ಇನ್ನು ಅನೇಕ ಆಸನಗಳಲ್ಲಿ ಮಾಡಬಹುದು. ಇದು ಮೂಲಬಂಧ. ಆಮೇಲೆ ಉಡ್ಡೀಯಾನ ಬಂಧ, ಇದನ್ನು ಕೇಳಿರ್ತೀರಾ. ಏನು ಉಡ್ಡೀಯಾನ ಅಂದ್ರೆ ಸ್ವಾತ್ಮಾರಾಮರ ಹೇಳ್ತಾರೆ, ಬದ್ಧೋ ಯೇನ ಸುಷುಮ್ನಾಯಾಂ ಪ್ರಾಣಸ್ತುಡ್ಡೀಯತೆ ಯತಃ ತಸ್ಮಾದುಡ್ಡೀಯನಾಖ್ಯೋಯಂ ಯೋಗಿಭಿಃ ಸಮುದಾಹೃತಃ. ಉಡ್ಡೀಯಾನ ಅಂದರೆ ಆ ಶಬ್ದದ ಅರ್ಥ ಹಾರುವುದು ಅಂತ ಅಥವಾ ಮೇಲೇರುವುದು ಅಂತ. ಪ್ರಾಣಶಕ್ತಿಯನ್ನ ಸುಷುಮ್ನಾ ನಾಡಿಯಲ್ಲಿ ಹಿಡಿದು ಮೇಲೇರುವಂತೆ ಮಾಡುವುದೇ ಉಡ್ಡೀಯಾನ ಬಂಧ. ಸುಷುಮ್ನಾ ನಾಡಿಯ ಬಗ್ಗೆ ನಾವು ಹಿಂದಿನ ಸೆಷನ್ ನಲ್ಲಿ ನೋಡಿದ್ವಿ. ಹೇಗೆ ಮೇಲೆ ಏರುವ ಹಾಗೆ ಮಾಡುವುದು ಉಡ್ಡೀಯಾನ ಬಂಧದಲ್ಲಿ, ಅದನ್ನು ಹೇಳ್ತಾರೆ. ಉದರೇ ಪಶ್ಚಿಮಂತಾನಂ ನಾಭೇರೂರ್ಧ್ವಂಚ ಕಾರಯೇತ್ ಉಡ್ಡೀಯಾನೋ ಹ್ಯಸೌ ಬಂಧೋ ಮೃತ್ಯುಮಾತಂಗ ಕೇಸರಿ. ಉದರ ಅಂದ್ರೆ ಹೊಟ್ಟೆಯ ಭಾಗ, ಅದನ್ನ ಪಶ್ಚಿಮೋತ್ತಾನಾಸನ ಮಾಡುವ ಅದನ್ನ ವಿವರಿಸುವಾಗ ಹೇಳಿದ್ದೆ. ಪಶ್ಚಿಮ ಅಂದ್ರೆ ನಮ್ಮ ಬೆನ್ನಿನ ಭಾಗ. ಹೊಟ್ಟೆಯನ್ನ ಬೆನ್ನಿನ ಭಾಗದ ಕಡೆಗೆ ಎಳೆದು ಅಥವಾ ತಗೊಂಡು ಆಮೇಲೆ ನಾಭಿಯನ್ನ ಊರ್ಧ್ವಮುಖವಾಗಿ ಅಂದ್ರೆ ನಾಭಿಯನ್ನ ಮೇಲಕ್ಕೆ ತಗೊಂಡರೆ ಅದು ಉಡ್ಡೀಯಾನ ಬಂಧ. ಇದು ಕೊನೆಯ ಸಾಲಿನಲ್ಲಿ ಮತ್ತೆ ಹೇಳ್ತಾರೆ, ಇದು ಆನೆಯನ್ನ ಕೊಲ್ಲುವ ಸಿಂಹದ ಥರ ಅಂತ, ಅಂದ್ರೆ ಮೃತ್ಯು ಮಾತಂಗ ಕೇಸರಿ ಅಂತ. ಅಷ್ಟು ಆ ಸಿಂಹದ ಬಲವಿದೆ ಈ ಉಡ್ಡೀಯಾನ ಬಂಧಕ್ಕೆ. ಈ ಉಡ್ಡೀಯಾನ ಬಂಧವನ್ನು ಅನೇಕ ಆಸನಗಳಲ್ಲಿ ಮಾಡಬಹುದು, ಮತ್ತೆ ಸಾಮಾನ್ಯವಾಗಿ ಕುಳಿತು ಮಾಡುವ ಆಸನಗಳು. ಇದು ಉಡ್ಡೀಯಾನ ಬಂಧ. ಆಮೇಲೆ ಇನ್ನೊಂದು ಕೇಳೇ ಇರ್ತೀರಾ, ಜಾಲಂಧರ ಬಂಧ. ಜಾಲಂಧರ ಅಂತಂದ್ರೆ ಜಲವನ್ನ ಹಿಡಿಯುವುದು ಅಂತ. ಆದ್ರೆ ಇಲ್ಲಿ ಜಲ ಅಂದ್ರೆ ಬೇರೆ ಅರ್ಥ ಇದೆ, ನೋಡೋಣ ಬರುತ್ತೆ ಇಲ್ಲೇ. ಹೇಗೆ ಮಾಡುವುದು ಅದನ್ನು ಮೊದಲು.
ಕಂಠಮಾಕುಂಚ ಹೃದಯೇ ಸ್ಥಾಪಯೇತ್ ಚಿಬುಕಂ ದೃಢಂ ಬಂಧೋ ಜಾಲಂಧರಾಖ್ಯೋಯಂ ಚರಾ ಮೃತ್ಯು ವಿನಾಶಕಃ. ಗಂಟಲನ್ನ ಅಂದ್ರೆ ಕಂಠಭಾಗ ಒಳಕ್ಕೆ ತಗೊಂಡು ಗಲ್ಲವನ್ನ ಎದೆಯ ಭಾಗಕ್ಕೆ, ಎದೆಯ ಮೇಲ್ಭಾಗಕ್ಕೆ ಅಂದ್ರೆ ಕಾಲರ್ ಬೋನ್ ಅಂತೀವಲ್ಲ, ಅಲ್ಲಿಗೆ ಒತ್ತಿದರೆ, ಅದನ್ನ ಮಾಡುವುದು ಕಷ್ಟನೇ, ಆದ್ರೆ ಅಲ್ಲಿಗೆ ಒತ್ತಿದರೆ ಅದೇ ಮುಪ್ಪು ಜರಾ ಮರಣ, ಅಂದ್ರೆ ಮುಪ್ಪು ಜರಾ ಮೃತ್ಯು, ಮುಪ್ಪು ಮತ್ತೆ ಮರಣವನ್ನ ನಾಶ ಮಾಡುವ ಜಾಲಂಧರ ಬಂಧ. ಇಲ್ಲಿ ಆಗ್ಲೇ ಹೇಳಿದೆ, ಏನು ಜಲ ಅಂದರೆ ಅದನ್ನ ಯಾಕೆ ಗಂಟಿಲಿನಲ್ಲಿ ಹಿಡಿಯಬೇಕು ನೋಡೋಣ. ಜಾಲಂಧರೆ ಕೃತೆ ಬಂಧೆ ಕಂಠ ಸಂಕೋಚ ಲಕ್ಷಣೆ ನ ಪೀಯೂಷಂ ಪತತ್ಯಗ್ನೌ ನ ಚ ವಾಯು ಪ್ರಕುಪ್ಯತಿ. ನಮ್ಮ ಭ್ರೂಮಧ್ಯದಲ್ಲಿ ಅಮೃತ ತತ್ವ, ಭ್ರೂಮಧ್ಯ ಅಂದ್ರೆ ಆಜ್ಞಾಚಕ್ರ, ಆ ಭಾಗದಲ್ಲಿ ಅಮೃತ ತತ್ವವುಳ್ಳ ರಸ ಇರುತ್ತೆ ಅಂತ ಯೋಗ ಗ್ರಂಥಗಳು ಹೇಳುತ್ತೆ. ಅದೇ ಜಲ. ಇಲ್ಲಿ ಜಾಲಂಧರ ಬಂಧದ ಜಲ ಅಂದ್ರೆ ಭ್ರೂಮಧ್ಯದಲ್ಲಿರುವ ಅಮೃತ ತತ್ವವುಳ್ಳ ರಸ. ಅದು ಸಾಮಾನ್ಯವಾಗಿ ಗಂಟಲಿನಿಂದ ಕೆಳಗೆ ಇಳಿದರೆ ಹೊಟ್ಟೆಯಲ್ಲಿರುವ ಜಠರಾಗ್ನಿ ಅಂದ್ರೆ ಮಣಿಪುರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಅಲ್ಲಿಗೆ ಇಳಿದರೆ ಆ ಅಮೃತ ತತ್ವವುಳ್ಳ ರಸ ಅದು ಆ ಅಗ್ನಿಯಲ್ಲಿ ಆಹುತಿ ಆಗುತ್ತದೆ. ಅದನ್ನ ಜಾಲಂಧರ ಬಂಧ ಮಾಡಿದರೆ ಅದನ್ನ ತಪ್ಪಿಸಬಹುದು ಅಂತ. ಪೀಯೂಷ ಅಂತಂದ್ರೆ ಅಮೃತ, ಅದನ್ನ ಜಾಲಂಧರ ಬಂಧದಿಂದ ಕೆಳಗೆ ಇಳಿಯುವುದನ್ನ ತಪ್ಪಿಸಬಹುದು ಅಂತ. ಇದರ ಜೊತೆಗೆ ಈ ಜಾಲಂಧರ ಬಂಧ ಪ್ರಾಣಾಯಾಮವನ್ನ ವಾಯು ಪ್ರಕುಪ್ಯತೆ ಅಂದ್ರೆ ಪ್ರಾಣವಾಯುವನ್ನ ಪ್ರಕೋಪಗೊಳ್ಳುವುದನ್ನು ಕೂಡ ಕಡಿಮೆ ಮಾಡುತ್ತದೆ ಅಥವಾ ಆಗಕ್ಕೆ ಬಿಡುವುದಿಲ್ಲ. ಇದು ಜಾಲಂಧರ ಬಂಧ. ಇದು ನಿಂತು ಮಾಡುವ ಆಸನಗಳಲ್ಲೂ ಮಾಡಬಹುದು, ಕಷ್ಟ ಆದ್ರೆ ಅದಕ್ಕೆ ಸಾಮಾನ್ಯವಾಗಿ ಕುಳಿತು ಮಾಡುವ ಆಸನಗಳು ಅಥವಾ ವಿಪರೀತವಾಗಿ ಮಾಡುವ ಆಸನಗಳು, ಇನ್ವರ್ಟೆಡ್ ಪಾಸ್ಚರ್ಸ್ ಅಂತೀವಲ್ಲ, ಅದರಲ್ಲಿ ಮಾಡಬಹುದಾದ ಬಂಧ. ಈ ಮೂರೂ ಬಂಧಗಳು ಬಂಧತ್ರಯಿ ಅಂತಾರೆ. ಇಲ್ಲಿ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಮೂಲ ಬಂಧ ಅಪಾನ ವಾಯುವನ್ನ ಮೇಲಕ್ಕೆ, ಆಮೇಲೆ ಉಡ್ಡೀಯಾನ ಬಂಧ ಹೊಟ್ಟೆಯನ್ನ ಒಳಕ್ಕೆ ಮತ್ತೆ ನಾಭಿಯನ್ನ ಮೇಲಕ್ಕೆ, ಮತ್ತೆ ಜಾಲಂಧರ ಬಂಧ ಕಂಠವನ್ನ ಬಂಧ ಮಾಡುವುದು, ಅಂದ್ರೆ ಗಲ್ಲವನ್ನ ಕೆಳಕ್ಕೆ ತಗೊಂಡು ಅಲ್ಲಿ ಗಂಟಲಿನ ಭಾಗದಲ್ಲಿ ಒಂದು ಬಂಧ ಮಾಡುವುದು. ಈ ಮೂರೂ ಬಂಧಗಳನ್ನು ಒಟ್ಟಿಗೆ ಮಾಡಿದ್ರೆ ಇದು ಬಂಧತ್ರಯಿ ಅಂತ ಯೋಗ ಗ್ರಂಥಗಳಲ್ಲಿ ಹೇಳ್ತಾರೆ. ತುಂಬಾ ಮಹತ್ವ ಇದೆ ಅಂತ ಕೂಡ ಹೇಳ್ತಾರೆ. ನಾವು ಈಗ ಇದಕ್ಕೆ ಸ್ವಲ್ಪ ಮುಂಚೆ ಆಸನಗಳ ಬಗ್ಗೆ ನಾವು ನೋಡಿದಾಗ ಕೆಲವು ಆಸನಗಳ ಮಹತ್ವಗಳಲ್ಲಿ ಬಂಧತ್ರಯಿ ಅಂತ ಬಂದಿತ್ತು. ಈ ಮೂರೇ ಆ ಬಂಧತ್ರಯಿ. ಇದಕ್ಕೆ ಮಹತ್ವ ಏನು ಹೇಳ್ತಾರೆ ಅಂದ್ರೆ, ಬಂಧತ್ರೈಮಿದಂ ಶ್ರೇಷ್ಠಂ ಮಹಾಸಿದ್ಧ್ಯೈಶ್ಚ ಸೇವಿತಂ ಸರ್ವೇಷಾಂ ಹಠತಂತ್ರಾಣಾಂ ಸಾಧನೈ ಯೋಗಿನೋ ವಿದುಹು. ಮಹಾಸಿದ್ಧ ಪುರುಷರಿಂದ ಮಾಡಲ್ಪಟ್ಟ ಈ ಶ್ರೇಷ್ಠವಾದ ಬಂಧತ್ರಯಿ ಹಠಯೋಗ ಸಾಧನೆಗೆ ಅವಶ್ಯಕ ಅಂತ ಹೇಳ್ತಾರೆ. ನಾವು ಹಠಯೋಗ ಪ್ರದೀಪಿಕ ಈಗ ಆಸನದ ಈಗ ತಾನೇ ಹೇಳಿದೆ, ಆಸನದ ವಿವರಣೆಗಳ ಮಹತ್ವಗಳಲ್ಲಿ ಅನೇಕದಲ್ಲಿ ಬಂಧತ್ರಯಿ ಅಂತ ಬಂದಿತ್ತು. ಇದು ಈ ಬಂಧತ್ರಯಿಗಳು ಅನೇಕ ಆಸನಗಳಲ್ಲಿ ಮಾಡಬಹುದು. ಇದಾದ ಮೇಲೆ ಮಹಾಮುದ್ರ, ಇದನ್ನು ಕೇಳಿರ್ತೀರ ಕ್ಲಾಸ್ಗಳಲ್ಲಿ. ಇದನ್ನು ಆಸನದ ರೀತಿಯಲ್ಲೇ ಮಾಡುವುದು ಮಹಾಮುದ್ರ. ಪಾದಮೂಲೇನ ವಾಮೇನ ಯೋನಿಂ ಸಂಪೀಡ್ಯ ದಕ್ಷಿಣಂ ಪ್ರಸಾರಿತಂ ಪಾದಂ ಕೃತ್ವಾ ಕರಾಭ್ಯಾಂ ಧಾರಯೇತ್ ದೃಢಂ ಕಂಠೆ ಬಂಧಂ ಸಮಾರೋಪ್ಯ ಧಾರಯೇತ್ ವಾಯುಮೂರ್ಧ್ವತಃ.
ಎಡಪಾದವನ್ನ, ಪಾದದ ಮೂಲ, ವಾಮಪಾದ ಅಂದ್ರೆ ಎಡಪಾದದ ಮೂಲವನ್ನ ಗುದಗುಹ್ಯ ಅಂದ್ರೆ ಮತ್ತೆ ಪೆರಿನಿಯಂಗೆ ಒತ್ತಿ ಬಲಗಾಲನ್ನು ನೇರವಾಗಿಟ್ಟು ಬಲಪಾದವನ್ನು ದೃಢವಾಗಿ ಧರಿಸಿದರೆ ಅಂದ್ರೆ ಹಿಡಿದರೆ ಅನಂತರ ಕಂಠಬಂಧ ಅಂದ್ರೆ ಜಾಲಂಧರ ಬಂಧ, ಈ ಜಾಲಂಧರ ಬಂಧವನ್ನ ಮಾಡಬೇಕು ಅಂತ. ಅವಾಗ ಅದು ಮಹಾಮುದ್ರ ಆಗುತ್ತೆ. ಈ ಚಿತ್ರದಲ್ಲಿ ಜಾಲಂಧರ ಬಂಧ ತೋರಿಸಿಲ್ಲ, ನನಗೆ ಸರಿಯಾದ ಚಿತ್ರ ಸಿಗ್ಲಿಲ್ಲ. ಇದರ ಜೊತೆಗೆ ಜಾಲಂಧರ ಬಂಧವನ್ನು ಕೂಡ ಮಾಡಬೇಕು. ಇದು ಮಹಾಮುದ್ರ. ಇದಕ್ಕೂ ಮಹತ್ವ ಕೊಡ್ತಾರೆ ಸ್ವಾಮಿ ಸ್ವಾತ್ಮಾರಾಮರು. ಆದರೆ ನಾವು ಯೋಗ ಚೂಡಾಮಣಿ ಅಂತ ಒಂದು ಉಪನಿಷತ್ತು, ಯೋಗಕ್ಕೆ ಸಂಬಂಧಪಟ್ಟ ಉಪನಿಷತ್ತು, ಅದರಲ್ಲಿ ಕೊಟ್ಟಿರುವ ಒಂದು ಮಹತ್ವವನ್ನ ನೋಡೋಣ. ಇದು ಇನ್ನು ಸೂಕ್ತ ಅಂತ ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದೀನಿ. ಶೋಧನಂ ನಾಡಿಜಾಲಸ್ಯ ಚಾಲನಂ ಚಂದ್ರ ಸೂರ್ಯಯೋಃ ರಸಾನಾಂ ಶೋಷಣಂ ಚೈವ ಮಹಾಮುದ್ರಾಭಿಧೀಯತೆ. ಇದರ ಅಭ್ಯಾಸದಿಂದ ಅಂದರೆ ಮಹಾಮುದ್ರದ ಅಭ್ಯಾಸದಿಂದ ಎಲ್ಲಾ ನಾಡಿಗಳು, ನಾಡಿ ಜಾಲ ಅಂದರೆ ಎಲ್ಲಾ ನಾಡಿಗಳು ಶೋಧನೆಯಾಗಿ ಚಂದ್ರ ಮತ್ತು ಸೂರ್ಯ ಅಂದ್ರೆ ಇಡ ಮತ್ತು ಪಿಂಗಳ ನಾಡಿಗಳು ಸಮತೋಲನೆಗೆ ಬರುತ್ತೆ ಅಂತ. ಅದಾದ ನಂತರ ಇದರಲ್ಲಿ ಜಾಲಂಧರ ಬಂಧ ಮಾಡುವುದರಿಂದ ದೇಹದ ಅಮೃತ ತತ್ವ ಆ ರಸವನ್ನ ಚೆನ್ನಾಗಿ ಹೀರುವಂತೆ ಮಾಡುತ್ತದೆ ಅಂತ ಯೋಗ ಚೂಡಾಮಣಿಯಲ್ಲಿ ಮಹಾಮುದ್ರದ ಮಹತ್ವ. ಇದು ಸಾಮಾನ್ಯವಾದ ಸುಲಭವಾಗಿ ಮಾಡುವ ಆಸನವೇ. ನಾವು ಜಾನು ಶೀರ್ಷಾಸನ ಇವೆಲ್ಲ ಮಾಡುವುದಕ್ಕೆ ಮುನ್ನ ಸುಲಭವಾಗಿ ಈ ಆಸನವನ್ನ ಮಾಡಬಹುದು. ಆಮೇಲೆ ಹಠಯೋಗ ಪ್ರದೀಪಿಕದಲ್ಲಿ ಎಲ್ಲಾ ಮುದ್ರಗಳಿಂದಾಗುವ ಲಾಭವನ್ನು ಕೂಡ ಎರಡು ಶ್ಲೋಕದಲ್ಲಿ ಸ್ವಾತ್ಮಾರಾಮರು ಕೊಡ್ತಾರೆ. ತಸ್ಮಾತ್ ಸರ್ವ ಪ್ರಯತ್ನೇನ ಪ್ರಬೋಧಿತೈತುಮೀಶ್ವರೀಂ ಬ್ರಹ್ಮದ್ವಾರ ಮುಖೇ ಸುಪ್ತಾಂ ಮುದ್ರಾಭ್ಯಾಸಂ ಸಮಾಚರೇತ್. ಈ ಮುದ್ರೆಗಳನ್ನ ಪ್ರಯತ್ನದಿಂದ ಮಾಡಿದರೆ ಪ್ರಾಣಶಕ್ತಿಯನ್ನ ಸುಷುಮ್ನಾ ನಾಡಿಯೊಳಗೆ ಬ್ರಹ್ಮದ್ವಾರದ ಮೂಲಕ ಬ್ರಹ್ಮರಂಧ್ರದವರೆಗೆ ಅಂದರೆ ನಮ್ಮ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೆ ಏರುವಂತೆ ಅಥವಾ ಏರಲು ಪ್ರಬೋಧಿಸುವಂತೆ ಸಾಧ್ಯ. ಇಲ್ಲಿ ಪ್ರಾಣಶಕ್ತಿಯನ್ನ ಈಶ್ವರಿ ಅಂತ ಹೇಳಿದ್ದಾರೆ. ಕುಂಡಲಿನಿ ಶಕ್ತಿ ಅಂತಾನು ಅನ್ನುವುದು ಸಾಮಾನ್ಯ. ಇದು ಒಂದು ಮಹತ್ವದ ಶ್ಲೋಕ. ಇನ್ನೊಂದು ಆದಿನಾಥೋದಿತಂ ದಿವ್ಯಂ ಅಷ್ಟೈಶ್ವರ್ಯ ಪ್ರದಾಯಕಂ ವಲ್ಲಭಂ ಸರ್ವಸಿದ್ಧಾನಾಂ ದುರ್ಲಭಂ ಮರುತಾಂ ಅಪಿ. ಸ್ವತಃ ಆದಿನಾಥ ಅಂದರೆ ಮೊದಲಿಗೆನೆ ಹೇಳಿದ್ದೆ, ಹಠಯೋಗ ಪ್ರದೀಪಿಕ ಬಂದಿರುವುದು ಆದಿನಾಥನಿಂದ ಅಂದರೆ ಸ್ವತಃ ಪರಮೇಶ್ವರ. ಆ ಸ್ವತಃ ಆದಿನಾಥನ ಅಂದರೆ ಶಿವನೇ ಹೇಳಿದಂತೆ ಈ ಮುದ್ರೆಗಳನ್ನ ಮಾಡಿದರೆ ಅಷ್ಟಸಿದ್ಧಿ ಅಷ್ಟೈಶ್ವರ್ಯ ಅಂದ್ರೆ ಅಷ್ಟಸಿದ್ಧಿಗಳು ದೊರಕುತ್ತದೆ. ಏನು ಅನಿಮಾ ಮಹಿಮಾ ಗರಿಮಾ ಅಂತಾರೆ, ಆ ಅಷ್ಟಸಿದ್ಧಿಗಳು ದೊರಕುತ್ತದೆ ಅಂತ. ಆದರೆ ಇದು ಅಷ್ಟು ಸುಲಭ ಇಲ್ಲ ಮಾಡುವುದು. ಮರುತಾಂ ಅಪಿ ದುರ್ಲಭಂ ಅಂದ್ರೆ ಮರುತರು ಅಂದ್ರೆ ಏನು ನಮ್ಮ ಮಳೆ ದೇವತೆಗಳು ಅಂತೀವಿ, ರೈನ್ ಗಾಡ್ಸ್ ಅಂತಾರೆ, ರುದ್ರನ ಮಕ್ಕಳು ಅಂತ ಕೂಡ ಹೇಳ್ತಾರೆ. ಅವರಿಗೂ ಕೂಡ ಕಷ್ಟ ಅಂದ್ರೆ ವಾಯು ದೇವರಿಗಳಿಗೆ ಕಷ್ಟವಾಗುವಂತಹದ್ದು ಈ ಮುದ್ರಗಳು ಅಂತ. ಅಂದ್ರೆ ಅಲ್ಲಿಗೆ ಅಭ್ಯಾಸ ಮಾಡಬೇಕು, ಅದರಲ್ಲಿ ಸಿದ್ಧಿಯನ್ನ ಪಡೆಯುವುದು ಕಷ್ಟನೇ ಅಂತ. ಇದು ಮುದ್ರಗಳ ಮಹತ್ವ. ಈ ಮುದ್ರೆಗಳನ್ನ ಇನ್ನೂ ಅನೇಕ ಮುದ್ರೆಗಳಿದೆ, ಆದರೆ ನಾವು ಅದು ಮಾಡುವುದು ಕಷ್ಟ, ನಮ್ಮ ಕ್ಲಾಸ್ಗಳಲ್ಲಿ ಮಾಡುವುದಕ್ಕೆ ಆಗುವುದೂ ಇಲ್ಲ. ಅದಕ್ಕೆ ಅದರ ವಿಷಯ ಬಗ್ಗೆ ನೋಡೋದು ಸಮಯನೂ ಇಲ್ಲ, ಅದನ್ನ ಉಲ್ಲೇಖ ಮಾಡಿದ್ದೀನಿ ಅಷ್ಟೇ.
ಈ ಮುದ್ರೆಗಳನ್ನ ಪ್ರಾಣಾಯಾಮದಲ್ಲಿ ಹಸ್ತದಿಂದ ಮಾಡುವ ಚಿಹ್ನೆಗಳು ಯಾವುದನ್ನ ಹಸ್ತ ಮುದ್ರಾ ಅಂತ ಹೇಳ್ತಾರೆ, ಅದಕ್ಕೆ ಹೋಲಿಕೆ ಮಾಡಬಾರ್ದು. ಇದು ಯೋಗ ಮುದ್ರೆಗಳು, ಹಸ್ತ ಮುದ್ರೆಗಳೇ ಬೇರೆ. ಆದ್ರೆ ಪ್ರಾಣಾಯಾಮದಲ್ಲಿ ನಾವು ಹಸ್ತ ಮುದ್ರೆಗಳನ್ನ ಅಳವಡಿಸಿಕೊಂಡು ಪ್ರಾಣಾಯಾಮ ಮಾಡುವುದರಿಂದ ಆ ಹಸ್ತ ಮುದ್ರೆಗಳನ್ನ ಸೂಕ್ಷ್ಮವಾಗಿ ನೋಡೋಣ. ನಮ್ಮ ಹಸ್ತಕ್ಕೆ ಇರುವ ಪ್ರಾಮುಖ್ಯತೆಯ ಬಗ್ಗೆ ಒಂದೆರಡು ಶ್ಲೋಕಗಳನ್ನ ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಹೇಳೋ ಶ್ಲೋಕ ಗೊತ್ತೇ ಇದೆ. ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ಕೆಲವರು ಗೋವಿಂದ ಅಂತಾನು ಹೇಳ್ತಾರೆ ಗೌರಿಯ ಬದಲು. ವಿಷ್ಣು ಪುರಾಣದಲ್ಲಿ ಎರಡೂ ಬರುತ್ತೆ ಅಂತ ಹೇಳ್ತಾರೆ. ನಾನು ಸರಿಯಾಗಿ ಅದನ್ನು ನೋಡಿಲ್ಲ. ಆದ್ರೆ ಈ ಮೂರು ದೇವತೆಗಳು ನಮ್ಮ ಹಸ್ತದಲ್ಲಿದ್ದಾರೆ ಅಂತ. ಇನ್ನೊಂದು ಶ್ಲೋಕದಲ್ಲಿ ಲಕ್ಷ್ಮೀ ಸರಸ್ವತಿ ಜೊತೆಗೆ ಗೋವಿಂದ, ಈ ಮೂರು ದೇವರುಗಳು ಇದ್ದಾರೆ ಅಂತ. ಏನೇ ಇರಲಿ, ಒಟ್ಟಿನಲ್ಲಿ ನಮ್ಮ ಹಸ್ತದಲ್ಲಿ ಅಗ್ರ, ಮಧ್ಯ ಮತ್ತು ಮೂಲದಲ್ಲಿ ಮೂರೂ ದೇವತೆಗಳು ಇದ್ದಾರೆ. ಅದು ಹಸ್ತಕ್ಕೆ ಪ್ರಾಮುಖ್ಯತೆ. ಇನ್ನೊಂದು ಋಗ್ವೇದದ ಶ್ಲೋಕ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷಜೋಯಂ ಶಿವಾಭಿಮರ್ಶನಃ. ಇದು ಶಿವನ ಪೂಜೆಯಲ್ಲಿ ಬರುವ ಶ್ಲೋಕ. ಶಿವನನ್ನ ಸ್ಪರ್ಶಿಸಿದ ಈ ನನ್ನ ಹಸ್ತ ಭಗವಂತ, ಹಸ್ತವೇ ಭಗವಂತ ಅಂತ ಮತ್ತು ಪವಿತ್ರ ಅಂತ ಮೊದಲನೇ ಸಾಲು. ಆಮೇಲೆ ಅದರಲ್ಲೇ ವಿಶ್ವದ ಔಷಧಿಗಳೆಲ್ಲ ಇದೆ. ಅಂದ್ರೆ ವಿಶ್ವದಲ್ಲಿರುವ ರೋಗಗಳನ್ನ ನಾಶ ಮಾಡುವ ಔಷಧಿಗಳೆಲ್ಲ ನಮ್ಮ ಹಸ್ತದಲ್ಲೇ ಇದೆ ಅಂತ ಈ ಶ್ಲೋಕ ಹೇಳುತ್ತೆ. ಆದ್ರಿಂದ ಹಸ್ತ ಮುದ್ರೆಗಳಿಗೂ ಪ್ರಾಮುಖ್ಯತೆ ಇದೆ. ನೋಡೋಣ, ಒಂದೆರಡು ನೋಡೋಣ. ನಮ್ಮ ಕ್ಲಾಸ್ಗಳಲ್ಲಿ ಮಾಡುವ ಹಸ್ತ ಮುದ್ರೆಗಳನ್ನ ನೋಡೋಣ. ಅದಕ್ಕೆ ಮುಂಚೆ ನಮ್ಮ ಹಸ್ತ ಮುದ್ರದಲ್ಲಿ ಮಾಡಕ್ಕೆ ಮುಂಚೆ ಅದಕ್ಕೆ ಪ್ರತಿಯೊಂದು ಬೆರಳಿಗೂ ಒಂದೊಂದು ತತ್ವ ಇದೆ ಅಂತ ಹೇಳ್ತಾರೆ. ಪಂಚಭೂತ ತತ್ವಗಳು. ಈ ಹಸ್ತಕ್ಕೆ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ನಮ್ಮ ಅಂಗುಷ್ಠದಿಂದ ಕನಿಷ್ಠಕದವರೆಗೆ ಎಲ್ಲ ಬೆರಳುಗಳಿಗೂ ಒಂದೊಂದು ಪಂಚಭೂತದ ತತ್ವ. ಒಂದೊಂದು ಮುದ್ರೆಯಲ್ಲೂ ಈ ತತ್ವಗಳ ಏರಿಳಿತಗಳಾಗತ್ತೆ. ಹೇಗೆ ಮಾಡಿದ್ರೆ, ಬಗ್ಗಿಸಿದರೆ, ನೇರವಾಗಿಟ್ಟರೆ ಅದಕ್ಕೆಲ್ಲ ಏರಿಳಿತಗಳು ಆಗತ್ತೆ. ಅದರಿಂದ ಚಕ್ರ ಮತ್ತು ನಾಡಿ ಇವುಗಳ ಶೋಧನೆ ಮತ್ತು ಪಂಚಪ್ರಾಣಗಳು ಮತ್ತು ತ್ರಿದೋಷಗಳ ಮೇಲೆ ಪರಿಣಾಮ ಆಗತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಹಸ್ತಮುದ್ರೆಗಳಿಗೂ ಪ್ರಾಮುಖ್ಯತೆ ಇದೆ. ಕೆಲವು ನಮ್ಮ ತರಗತಿಗಳಲ್ಲಿ ಮಾಡುವುದು ಧ್ಯಾನ ಮುದ್ರ. ನಾವು ಶುರು ಮಾಡುವುದೇ ಧ್ಯಾನ ಮುದ್ರದಿಂದ, ಪ್ರೇಯರ್ ಮಾಡುವಾಗ. ಆಮೇಲಿಂದ ಚಿನ್ ಮುದ್ರ ಅಥವಾ ಜ್ಞಾನ ಮುದ್ರ ಅಂತಾನು ಹೇಳ್ತಾರೆ. ಆಮೇಲಿಂದ ನಾಸಿಕ ಅಥವಾ ಅನುನಾಸಿಕ ಮುದ್ರ ಅಂತಾರೆ. ಸಾಮಾನ್ಯವಾಗಿ ಮೂಗಿನ ಹೊಳ್ಳೆಯ ಉಸಿರಾಟವನ್ನ ನಿಯಂತ್ರಿಸುವಾಗ ಈ ಮುದ್ರವನ್ನ ಉಪಯೋಗಿಸ್ತೇವೆ. ಆಮೇಲೆ ಆದಿಮುದ್ರ ಅಂತ, ಹೆಬ್ಬೆಟ್ಟು ಮಡಿಸಿ ಇನ್ನು ಮಿಕ್ಕ ಬೆರಳುಗಳನ್ನ ಮಡಿಸಿದ್ರೆ, ಇದು ಕೂಡ ಸಾಮಾನ್ಯವಾಗಿ ಕಪಾಲಭಾತಿ, ಭಸ್ತ್ರಿಕಾ ಇದರಲ್ಲಿ ಮಾಡ್ತೇವೆ. ಆಮೇಲೆ ಆದಿಮುದ್ರದ ಹಸ್ತಗಳನ್ನೇ ಸೇರಿಸಿದರೆ ಅದು ಬ್ರಹ್ಮ ಮುದ್ರ ಅಂತ ಆಗುತ್ತೆ. ಆಮೇಲಿಂದ ಷಣ್ಮುಖಿ ಮುದ್ರ, ಇದನ್ನು ಮಾಡಿರ್ತೀವಿ. ಸಾಮಾನ್ಯವಾಗಿ ಭ್ರಾಮರಿ ಪ್ರಾಣಾಯಾಮ ಮಾಡುವಾಗ ಈ ಹಸ್ತಮುದ್ರವನ್ನ ಮಾಡ್ತೀವಿ. ಈ ಹಸ್ತಮುದ್ರದ ಒಂದು ಪ್ರಾಮುಖ್ಯತೆ ಅಥವಾ ಒಂದು ವಿಶೇಷತೆ ಏನು ಅಂದ್ರೆ, ನಮ್ಮ ಮುಖಭಾಗದಲ್ಲಿರುವ 7 ದ್ವಾರಗಳು, 2 ಕಿವಿಗಳು, 2 ಕಣ್ಣು, 2 ಮೂಗಿನ ಹೊಳ್ಳೆಗಳು ಮತ್ತು ಒಂದು ಬಾಯಿನ ರಂಧ್ರ, ಈ 7 ರಂಧ್ರಗಳನ್ನ ಮುಚ್ಚುವ ಮುದ್ರ ಇದು ಷಣ್ಮುಖಿ ಮುದ್ರ. ಅದಕ್ಕೆ ಇದಕ್ಕೊಂದು ಪ್ರಾಮುಖ್ಯತೆ ಇದೆ. ಇದು ಹಸ್ತಮುದ್ರಗಳ ಕಿರುಪರಿಚಯ. ಪ್ರಾಣಾಯಾಮ ಈ ಹಸ್ತಮುದ್ರಗಳನ್ನ ಮಾಡಿ ಸ್ವಲ್ಪ ದೀರ್ಘವಾಗಿ ಉಸಿರಾಡುವಷ್ಟು ಸುಲಭನ, ಅಷ್ಟೇನಾ ಪ್ರಾಣಾಯಾಮ ಅಂದರೆ ನೋಡೋಣ. ಸ್ವಾಮಿ ಸ್ವಾತ್ಮಾರಾಮರು ಪ್ರಾಣಾಯಾಮದ ಕ್ಲಿಷ್ಟಗಳು ಅಂದ್ರೆ ಕಷ್ಟಗಳ ಬಗ್ಗೆ ಕೆಲವು ಶ್ಲೋಕಗಳನ್ನ ಹೇಳ್ತಾರೆ.
ಕನೀಯಸಿ ಭವೇತ್ ಸ್ವೇದಃ ಕಂಪೋ ಭವತಿ ಮಧ್ಯಮೇ ಉತ್ತಮೇ ಸ್ಥಾನಮಾಪ್ನೋತಿ ತತೋ ವಾಯುಂ ನಿಬಂಧಯೇತ್. ಕನೀಯಸಿ ಅಂತಂದ್ರೆ ಶುರುವಿನಲ್ಲಿ ಅಥವಾ ಕಡಿಮೆ ಅಭ್ಯಾಸವಿರುವವರು ಬೆವರುವುದು ಸಹಜ ಅಥವಾ ಬೆವರು ಬರಬಹುದು, ಅದು ಸಹಜ. ಆಮೇಲೆ ಕೆಲವು ಸಮಯದ ನಂತರ ಯಾವುದನ್ನ ಮಧ್ಯಮ ಸ್ಥಿತಿ ಅಂತ ಹೇಳ್ತಾರೆ, ಅದರಲ್ಲಿ ಕಂಪನ ಅಂದರೆ ಶಿವರಿಂಗ್ ಅಂತ ಹೇಳ್ತೀವಲ್ಲ, ದೇಹ ಕಂಪನ ಕೂಡ ಆಗಬಹುದು, ಅದು ಸಹಜ. ಆದರೆ ಉತ್ತಮವಾದ ಅಭ್ಯಾಸದ ನಂತರ ಸ್ಥಿರತೆ ಬರುತ್ತೆ ಅಂತ ಸ್ವಾತ್ಮಾರಾಮರು ಹೇಳ್ತಾರೆ. ಅದಕ್ಕೆ ವಾಯುವನ್ನ ಚೆನ್ನಾಗಿ ನಿಯಂತ್ರಿಸಬೇಕು, ಅವಾಗ ಸ್ಥಿರತೆ ಬರುತ್ತೆ. ಈ ಉನ್ನತವಾದ ಸ್ಥಿತಿಯನ್ನ ಹೇಗೆ ತಲುಪೋದು? ಯಥಾ ಸಿಂಹೋ ಗಜೋ ವ್ಯಾಘ್ರೋ ಭವೇದ್ವಶ್ಯಃ ಶನೈಃ ತಥೈವ ಸೇವಿತೋ ವಾಯುರನ್ಯಥಾ ಹಂತಿ ಸಾಧಕಂ. ಸಿಂಹ, ಗಜ, ವ್ಯಾಘ್ರ ಅಂದರೆ ಹೇಗೆ ಸಿಂಹ, ಹುಲಿ ಮತ್ತು ಆನೆಯನ್ನ ಕ್ರಮೇಣವಾಗಿ ಪಳಗಿಸುತ್ತಾರೋ ಅದೇ ರೀತಿ ಪ್ರಾಣವಾಯುವಿನ ನಿಯಂತ್ರಣವನ್ನ ಮಾಡಬೇಕು. ಆತುರ ಪಟ್ಟರೆ ಅದು ಹಾನಿಕರವಾಗಬಹುದು ಅಂತ. ಅಂದ್ರೆ ಏನರ್ಥ? ನಿಧಾನವಾಗಿ ಕ್ರಮೇಣವಾಗಿ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು. ಇದು ಪ್ರಾಣಾಯಾಮದ ಕ್ಲಿಷ್ಟತೆ ಅಂದ್ರೆ ಕಷ್ಟಗಳ ಬಗ್ಗೆ ಹೇಳ್ತಾರೆ. ಹೇಗೆ ಇದಕ್ಕೆ ನಾವು ಸಜ್ಜತೆಗೊಳಿಸ್ಕೊಳ್ಳೋದು ಅದಕ್ಕೆ ಅಂತಾನು ಸ್ವಾತ್ಮಾರಾಮರೇ ಹೇಳ್ತಾರೆ. ಮೇಧಶ್ಲೇಷಮಾಧಿಕಃ ಪೂರ್ವಂ ಷಟ್ಕರ್ಮಾಣಿ ಸಮಾಚರೇತ್ ಅನ್ಯಸ್ತು ನಾಚರೇತ್ ತಾನಿ ದೋಷಣಾಂ ಸಮಭಾವತಃ. ಕಫ, ನೆಗಡಿ ಅಥವಾ ತ್ರಿದೋಷಗಳ ವ್ಯತ್ಯಾಸ ಏನಾದರೂ ಇದ್ದರೆ ಷಟ್ಕ್ರಿಯೆಗಳನ್ನ ಮಾಡಿ ಆಮೇಲೆ ಪ್ರಾಣಾಯಾಮವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದು ಪ್ರಾಣಾಯಾಮದ ಮುನ್ನ ಸಜ್ಜತೆ, ಅದ ಮಾಡುವ ಮುನ್ನ ಷಟ್ಕ್ರಿಯೆಯನ್ನ ಮಾಡಬೇಕು. ಯಾವ್ದಾದ್ರು ತ್ರಿದೋಷಗಳು ಇದ್ದರೆ, ಅದರ ಏರಿಳಿತಗಳಿದ್ದರೆ ಅಂತ ಹೇಳ್ತಾರೆ. ಯಾವುದು ಈ ಷಟ್ಕ್ರಿಯೆಗಳು? ಧೌತಿರ್ಭಸ್ತಿಸ್ತಥಾ ನೇತಿಃ ಕ್ರಾಟಕಂ ನೌಲಿಕಂ ತಥಾ ಕಪಾಲಭಾತಿಶ್ಚೈತಾನಿ ಷಟ್ಕರ್ಮಾಣಿ ಪ್ರಚಕ್ಷತೆ. ಧೌತಿ, ಬಸ್ತಿ, ನೇತಿ, ತ್ರಾಟಕ, ನೌಲಿ, ಕಪಾಲಭಾತಿ ಇವು ಷಟ್ಕ್ರಿಯೆಗಳು. ನಮ್ಮ ಕ್ಲಾಸ್ಗಳಲ್ಲಿ ಇದರಲ್ಲಿ ನಾವು ಕಪಾಲಭಾತಿ ಕ್ರಿಯೆಯನ್ನ ಮಾಡ್ತೀವಿ, ಪ್ರಾಣಾಯಾಮದ ಜೊತೆಗೆ ಸೇರಿಸಿ ಮಾಡ್ತೀವಿ. ಸಾಮಾನ್ಯವಾಗಿ ಪ್ರಾಣಾಯಾಮ ತರಗತಿಯ ಮುನ್ನವೇ ಮಾಡುವುದು, ಹೇಗೆ ಸ್ವಾಮಿ ಸ್ವಾತ್ಮಾರಾಮರು ಹೇಳಿದಾರೋ ಹಾಗೆ. ತ್ರಾಟಕವೂ ಮಾಡಬಹುದು, ಕಣ್ಣಿಗೆ ಸಂಬಂಧಪಟ್ಟದ್ದು, ತುಂಬಾ ಅಪರೂಪ ಮಾಡುವುದು ನಮ್ಮ ಕ್ಲಾಸ್ಗಳಲ್ಲಿ, ಆದರೆ ಮಾಡಿದೀವಿ. ಮಿಕ್ಕ ಕ್ರಿಯೆಗಳು ಸ್ವಲ್ಪ ಕಷ್ಟನೇ ಮಾಡುವುದು, ಅದು ಸಾಮಾನ್ಯವಾಗಿ ಕೂತು ಮಾಡುವುದಲ್ಲ, ಅದಕ್ಕೆ ಸಲಕರಣೆಗಳು ಬೇಕು, ಜಾಗದ ಅವಕಾಶವೂ ಇರಬೇಕು, ಜಲ, ವಸ್ತ್ರ ಇವುಗಳೆಲ್ಲ ಉಪಯೋಗ ಮಾಡಿಸಿ ಮಾಡುವಂಥದ್ದು ಅಭ್ಯಾಸ ಕೂಡ ಬೇಕು. ಮಾಡುವುದು ಕಷ್ಟವೇ ಅದು. ಆದ್ರೆ ನಾವು ಸಾಮಾನ್ಯವಾಗಿ ಮಾಡುವುದು ಸುಲಭವಾಗಿ ಮಾಡಬಹುದಾದ ತ್ರಾಟಕ ಮತ್ತೆ ಕಪಾಲಭಾತಿ. ಆದ್ರೆ ಕಪಾಲಭಾತಿಯ ಬಗ್ಗೆ ನೋಡೋಣ. ಭಸ್ತ್ರಾವಲ್ಲೋಹಕಾರಸ್ಯ ರೇಚಪೂರೌ ಸಂಭ್ರಮೌ ಕಪಾಲಭಾತಿರ್ವಿಖ್ಯಾತ ಕಫದೋಷ ವಿಶೋಷಣಿ. ಭಸ್ತ್ರ ಅಂದ್ರೆ ಈಗ ಕಬ್ಬಿಣ ಕಾಯಿಸಿ ಅದಕ್ಕೆ ಇದು ಮಾಡ್ತಾರಲ್ಲ, ಬ್ಲಾಕ್ ಸ್ಮಿತ್ ಅಂತ ಏನ್ ಹೇಳ್ತಾರೆ, ಆ ಕಬ್ಬಿಣ ಕಾಯಿಸುವವರು ಅಲ್ಲಿ ಬೆಂಕಿ ಹಾಕಿರ್ತಾರಲ್ಲ, ಆ ಬೆಂಕಿಗೆ ಗಾಳಿಯನ್ನು ಬೀಸುವುದಕ್ಕೆ ಒಂದು ಯಂತ್ರವನ್ನ ಅಳವಡಿಸ್ತಾರೆ, ಅದು ಭಸ್ತ್ರ. ಅದಕ್ಕೆ ಭಸ್ತ್ರ ಅಂತ ಹೆಸರು. ಇಂಗ್ಲಿಷ್ ಅಲ್ಲಿ ಬೆಲೋಸ್ ಅಂತ ಹೇಳ್ತಾರೆ. ಅದು ಪುಸ್ ಅಂತ ಗಾಳಿ ಬರುತ್ತೆ ಅದರಿಂದ, ಅದನ್ನ ಒತ್ತಿದರೆ ಅದು ಗಾಳಿ ತುಂಬಿಕೊಂಡು ನಿಧಾನವಾಗಿ ವೇಗವಾಗಿ ಗಾಳಿಯನ್ನ ಹೊರಕ್ಕೆ ಬಿಡುತ್ತೆ. ಅದರ ಹೋಲಿಕೆ ಇರುವುದರಿಂದ ಕಪಾಲಭಾತಿ
ಮತ್ತೆ ಮುಂದೆ ಒಂದು ಭಸ್ತ್ರಿಕಾ ಅಂತ ಕೂಡ ಒಂದು ಪ್ರಾಣಾಯಾಮ ಬರುತ್ತೆ. ಅದೆರಡಕ್ಕೂ ಇದರ ಆಧಾರದ ಮೇಲೆ, ಆ ಯಂತ್ರದ ಆಧಾರದ ಮೇಲೆ, ಭಸ್ತ್ರದ ಆಧಾರದ ಮೇಲೆ ಹೆಸರನ್ನ ಇಟ್ಟಿದ್ದಾರೆ. ಪೂರಕ ಮತ್ತು ರೇಚಕ ವೇಗವಾಗಿ ಭಸ್ತ್ರದಂತೆ ಮಾಡುವುದು ಕಪಾಲಭಾತಿ ಕ್ರಿಯೆ ಅಂತ. ಸಾಮಾನ್ಯವಾಗಿ ಅಂದ್ರೆ ವೇಗವಾಗಿ ಉಸಿರನ್ನು ತಗೊಂಡು ಬಿಟ್ಟು ಮಾಡುವುದು ಕಪಾಲಭಾತಿ ಕ್ರಿಯೆ. ಅದರಿಂದ ಕಫ ದೋಷ ನಾಶವಾಗುತ್ತದೆ ಅಂತ ಹೇಳ್ತಾರೆ. ಅದರ ಪರಿಣಾಮವಾಗಿ ಕಪಾಲ ಅಂದರೆ ಹೆಸರು ಯಾತಕ್ಕಿದೆ ಕಪಾಲಭಾತಿ? ಕಪಾಲ ಅಂದರೆ ನಮ್ಮ ಇಡೀ ತಲೆಯ ಭಾಗ. ಈ ತಲೆಯ ಭಾಗವು ಭಾಸಿಸುತ್ತದೆ. ಭಾಸಿಸುತ್ತದೆ ಅಂದ್ರೆ ಹೊಳೆಯುತ್ತದೆ ಅಂತ. ಅಂದರೆ ನಮ್ಮ ಮೆದುಳಿನ ಕಾರ್ಯಗಳೆಲ್ಲ, ತಲೆ ಹೊಳೆಯುವುದು ಅಂದ್ರೆ ಮೆದುಳಿನ ಕಾರ್ಯಗಳೆಲ್ಲ ಚೆನ್ನಾಗಿ ಆಗತ್ತೆ ಅಂತ. ಆದ್ದರಿಂದ ಕಪಾಲಭಾತಿ. ಇದನ್ನ ಕೆಲವರು ಪ್ರಾಣಾಯಾಮದ ಪ್ರಕಾರ ಅಂತಾನೆ ತಿಳ್ಕೊಂಡಿರ್ತಾರೆ. ಅದು ನೀವು ನಮ್ಮ ತರಗತಿಗಳಲ್ಲಿ ಕೇಳಿರ್ತೀರ, ಇದು ಕ್ರಿಯೆ ಅಂತ. ಅದರಿಂದ ಎಲ್ಲರೂ ಪ್ರಾಣಾಯಾಮ ಅಂದರೆ ಅದು ಕ್ರಿಯೆ ಅಂತ ಭಾವಿಸ್ಬೇಕು. ಭಸ್ತ್ರಿಕಾ ಅನ್ನುವ ಪ್ರಾಣಾಯಾಮ ಪ್ರಕಾರ ಒಂದಿದೆ. ಆದರೆ ಪ್ರಾಣಾಯಾಮಕ್ಕೂ ಕ್ರಿಯೆಗೂ ವ್ಯತ್ಯಾಸವಿದೆ. ಅದನ್ನ ಮುಂದೆ ನೋಡೋಣ. ಸ್ವಾತ್ಮಾರಾಮರ ಪ್ರಕಾರ ಆ ವ್ಯತ್ಯಾಸ ಏನು ಅನ್ನುವುದಕ್ಕೂ ಅವರು ಶ್ಲೋಕಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕ ರೇಚಕ ಅಂದರೆ ಏನು ಅನ್ನುವುದನ್ನ ನಾವು ತಿಳ್ಕೋಬೇಕು. ಅದರ ಬಗ್ಗೆ ಒಂದು 3-4 ಶ್ಲೋಕಗಳಿದೆ. ಅದನ್ನ ನಾವು ಮುಂದಿನ ವಾರವೇ ನೋಡೋಣ. ಇಲ್ಲಿಗೆ ನಾವು ನಮ್ಮ ತರಗತಿಗಳಲ್ಲಿ ಮಾಡುವ ಕ್ರಿಯೆ ಬಗ್ಗೆ ಕಪಾಲಭಾತಿ ಅದಕ್ಕೆ ಸೀಮಿತ. ಅದನ್ನ ಇಲ್ಲಿ ಕ್ರಿಯೆ ಮುಗಿಯುತ್ತೆ. ಮುಂದಿನ ತರಗತಿಯಲ್ಲಿ ಪ್ರಾಣಾಯಾಮ ಪ್ರಕಾರಗಳು, ಪೂರಕ ರೇಚಕದಿಂದ ಹಿಡಿದು ಅದರ ಪ್ರಕಾರಗಳನ್ನ ನೋಡೋಣ. ಶಾಂತಿ ಮಂತ್ರ ಹೇಳಿ ನಿಲ್ಲಿಸ್ತೇನೆ. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಅತ್ಯಂತ ಗಹನವಾದ ವಿಷಯ. ಪ್ರಾಣಾಯಾಮ ಮಾಡಬೇಕಾದ್ರೆ ಪ್ರಾಣಾಯಾಮದ ಅರ್ಥ ಮತ್ತು ಪ್ರಾಣವನ್ನ ಮೇಲ್ಮುಖವಾಗಿ ಹೇಗೆ ತೆಗೆದುಕೊಂಡು ಹೋಗುವುದು, ಇದನ್ನ ಹೇಗೆ ನಾವು ಉಪಯೋಗಿಸ್ಕೊಂಡು ಬಂಧಗಳು, ಮುದ್ರೆಗಳು ಮತ್ತು ಕ್ರಿಯೆಗಳ ಮೂಲಕ ಹೇಗೆ ಪ್ರಾಣ ಸಂಗ್ರಹಣೆ ಮಾಡುವುದು ಅನ್ನೋದ್ರ ಬಗ್ಗೆ ಟೆಕ್ಸ್ಟ್ ಅಲ್ಲಿ ಇರುವ ವಿಷಯವನ್ನ ಶ್ರೀಯುತ ಶರತ್ ಅವರು ತುಂಬಾ ಸೊಗಸಾಗಿ, ನಾವು ನಿತ್ಯ ಪ್ರಾಣಾಯಾಮ ಮಾಡುವಾಗ, ಯೋಗ ಮಾಡುವಾಗ ಇದೆಲ್ಲ ಮಾಡಬೇಕು ಅಂತ ಅನ್ನಿಸುವಷ್ಟು ಒಂದು ಪ್ರೇರಣಾದಾಯಕವಾದಂತಹ ವಿಚಾರವನ್ನ ಶ್ರೀಯುತ ಶರತ್ ಅವರು ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ಇದರ ಮುಂದಿನ ಭಾಗ ಮುಂದಿನ ಗುರುವಾರ ಇರ್ತದೆ. ಪ್ರಾಣಾಯಾಮದ ವಿವಿಧ ವಿಧಾನಗಳು ಮತ್ತು ಅದರಿಂದ ಆಗುವಂತಹ ಲಾಭಗಳು ಕುರಿತು ಮುಂದಿನ ಗುರುವಾರ ಇರ್ತದೆ. ಎಲ್ರೂ ಮುಂದಿನ ಗುರುವಾರವೂ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಇದನ್ನು ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮಗೆ ಮತ್ತು ಪ್ರವಚನವನ್ನು ನೀಡಿರ್ತಕ್ಕಂಥ ಶ್ರೀ ಶರತ್ ಅವರಿಗೆ ರಾಮತೀರ್ಥ ಸೇವಾ ಫೌಂಡೇಶನ್ ಆಭಾರಿಯಾಗಿದೆ. ತಮಗೆಲ್ಲರಿಗೂ ವಂದನೆಗಳು. ನಮಸ್ತೆ. ಶುಭಂ.